ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಸ್ತಾ ಬರ್ತ್ಡೇ ಹಿಂದಿನ ದಿನ. ನಾಳೆ ಅವಳ ಬರ್ತ್ಡೇ ಸೆಲೆಬ್ರೇಷನ್ಗೆ ಲೊಕೇಶನ್ ನೋಡೋಣ ಅಂತ ಬಂದ್ವಿ. ಈ ಬರ್ತ್ಡೇ ಏನು ಅಷ್ಟು ಜೋರಾಗಿ ಮಾಡ್ತಾಯಿಲ್ಲ, ಬಿಕಾಸ್ ವಿ ಆರ್ ಟ್ರಾವೆಲಿಂಗ್. ಸೇಮ್ ಡೇ ಟ್ರಾವೆಲ್ ಮಾಡ್ತಿರೋದ್ರಿಂದ ಸಿಂಪಲಾಗಿ ಸೆಲೆಬ್ರೇಷನ್ ಮುಗಿಸಿ ಒಂದು ಸ್ವಲ್ಪ ಎನಫ್ ರೆಸ್ಟ್ ಒಳಗೆ ಕೊಟ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಏಕೆಂದರೆ ಫ್ಲೈಟ್ ನಾಳೆ ನೈಟ್ 11:30 ಇರೋದು. ಬರ್ತ್ಡೇ ಎಲ್ಲಿ ಮಾಡೋದು ಅಂತ ಬಂದಾಗ ನಾವು ಹವೇಲಿ ರೆಸ್ಟೋರೆಂಟ್ ಇದೆ ಇಲ್ಲೇ ಸಾಕನಗರಲ್ಲಿ, ಅಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಬಿಕಾಸ್ ಅಲ್ಲಿ ಒಂದು ಚಿಕ್ಕದು ಲಾನ್ ಸ್ಪೇಸ್ ಇದೆ ನೋಡಿ, ಅಲ್ಲಿ ಒಂದು ಪುಟ್ಟದಾಗಿ ಡೆಕೋರೇಷನ್ ಮಾಡಿಸಿ ಸೆಲೆಬ್ರೇಷನ್ ಮುಗಿಸಿ ಆ್ಯಂಡ್ ದೆನ್ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಇದು ಪ್ಲ್ಯಾನ್ ಇರೋದು. ಸೊ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಂ, ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಫೋಟೋನ ಆ ಕಡೆನೂ ಇದೆ, ಬಟ್ ನಾನು ಆ ಕಡೆ ಅಂದ್ಕೊಂಡೆ. ಬೇಡ, ಸಾಕು. ಇದು ಕರೆಕ್ಟ್ ಎಕ್ಸಾಕ್ಟಾಗಿ ಈ ಪ್ಲ್ಯಾನ್ ಮಾಡಿದ್ರೆ, ಬಟ್ ಬೆಳಗ್ಗೆ ತುಂಬ ಬಿಸಿಲಿರುತ್ತೇನೋ. ಸಾಕು ಅನ್ಸುತ್ತೆ. ಇಲ್ಲ ಸ್ವಲ್ಪ ನೆರಳಿದ್ದಂಗಿತ್ತು, ಬಟ್ ಅಲ್ಲೂ ಆಮೇಲೆ ಬಿಸಿಲು ಬರುತ್ತೆ ಅನ್ಸುತ್ತಲ್ಲ. ನೆಕ್ಸ್ಟ್ ನಾವು ಹೊರಟಿದ್ದು ಕೇಕ್ ಬುಕ್ ಮಾಡೋದಕ್ಕೆ. ನಾವು ರೀಸೆಂಟಾಗಿ ನಡೀತಿರೋ ಆಲ್ಮೋಸ್ಟ್ ಎಲ್ಲ ಒಕೇಶನ್ಸ್ಗೂ ಕೇಕ್ ಬುಕ್ ಮಾಡ್ತಿರೋದು ಲಾ ಹೆವನಲ್ಲಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಇಲ್ಲಿ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿದೆ, ಅದ್ರ ಜೊತೆ ಪ್ರೈಸ್ ಅಷ್ಟೇ ತುಂಬ ಕಡಿಮೆ ಪ್ರೈಸಿಗೆ ಅಂದರೆ ಬಜೆಟ್ ಫ್ರೆಂಡ್ಲಿ. ಶಸ್ತಾ ಬೆಳಗ್ಗೆ ಎದ್ದೇಳೋದು ಅರೌಂಡ್ 8 o'clock or 9 ಆಗುತ್ತೆ. ಸೊ ನಾವೇನು ಅಂದ್ಕೊಂಡ್ವಿ, ಬಿಫೋರ್ ದ ಆ್ಯಕ್ಚುಯಲ್ ಸೆಲೆಬ್ರೇಷನ್ ಮನೇಲಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅಂದರೆ ಅವಳು ಎದ್ದಿದ ತಕ್ಷಣ ಫುಲ್ಲು ಬಲೂನಿಂದ ಡೆಕೋರೇಟ್ ಮಾಡಿಟ್ಟಿರೋಣ, ಜೊತೆಗೆ ಒಂದು ಬೆಂಟು ಕೇಕ್ ಕಟ್ ಮಾಡಿಸೋಣ. ಅವಳಿಗೆ ಎದ್ದಿದ ತಕ್ಷಣ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಬಟ್ ಅವತ್ತು ನೋಡಿದ್ರೆ ಅವಳು 6 ಗಂಟೆಗೆ ಎದ್ದುಬಿಟ್ಟಿದ್ಲು. ಸೊ ನಾವು ರೆಡಿ ಮಾಡೋದಕ್ಕಿಂತ ಮುಂಚೆನೇ ಅವಳು ಎದ್ದುಬಿಟ್ಲು. ಸೊ ನಾವೇನು ಮಾಡಿದ್ವಿ, ಅವಳು ಎದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟು ರೂಮೆಲ್ಲ ಒಂಚೂರು ತುಂಬ ಏನೂ ಮಾಡಲಿಲ್ಲ, ಸಿಂಪಲ್ಲಾಗಿ ಬಲೂನ್ಸ್ ಎಲ್ಲ ಹಾಕಿ ಅವಳನ್ನ ಮತ್ತೆ ಕರ್ಕೊಂಡೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ. ಇದು ಮನೇಲೇ ಮಾಡಿದ್ದು. ಕ್ರೀಮ್ ಬೇಡ, ಬನ್ನಿಡು. ಸಾಕು ಬಿಡು, ಸಾಕು ಬಿಡೆ. ನೋಡಿ ಸರಿಯಿಲ್ಲ, ಅವಳ ಅಪ್ಪನ ಮಗಳು, ಸ್ವೀಟ್ ಇಷ್ಟಪಡಲ್ಲ. ಬಿಡು, ರಿಜೆಕ್ಟೆಡ್. ರಾಮ 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 ಸೀತಾ ರಾಮ ರಾಮ ಸೀತಾ. ಹ್ಯಾಪಿ ಬರ್ತ್ಡೇ ಡಿಯರ್ ಶಸ್ತಾ, ಹ್ಯಾಪಿ ಬರ್ತ್ಡೇ ಬಂಗಾರಿ ಪುಟ್ಟಿ. ಬಂಗಾಡಿ ಹಿಂಗೆಪ್ಪ ಕೇಕ್ ಚೆನ್ನಾಗಿದೆ. ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಇವಮ್ಮ ಬಾರಮ್ಮ ಅಂದ್ರೆ ಆಯ್ತು, ಇಲ್ಲಿ ಮತ್ತೆ ನೀವಿಬ್ಬರು ಬನ್ನಿ. ಸರಿ ಬಾರೆ. ದೇವಸ್ಥಾನ ಸಂಡೇ ಬೇಗ ಮುಗ್ತಾರಲ್ಲ. ಅಜ್ಜಿ
ಮಗ ಹಂಗೆ ಇದನ್ನ ಮುರುಳಿ ನಿತ್ವಿಕ್ ಕಾಣಿಸ್ತಿಲ್ಲ. ಅಲ್ಲಿ ತಿನ್ನಿದೆ ನಿತ್ವಿಕ್. ನಿತ್ವಿಕ್ ಅಲ್ಲಿ 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 ಕೇಕ್ ಹಣ್ಣು ಅಷ್ಟೇ. ಏ ನೀ ನಾನೇ ಒಂದು ಗಾಡಿ ತಿಂದಿದ್ದೆ ಹೋಗತ್ತ. ಹ್ಯಾಪಿ ಬರ್ತ್ಡೇ ವಿಶ್ ಮಾಡು ಶಸ್ತಾಗೆ. ನಿನ್ನ ಖುಷಿಯನ್ನ ಕಿತ್ಕೊಂಡಿದ್ದ ದಿನ ಇವತ್ತು. ನಿನಗೆ ಬೇಜಾರಾಗಿದ್ದಿನ ಇಲ್ಲ. ಅವನು ಆಕ್ಚುಲಿ ಸಖತ್ ಖುಷಿಯಾಗಿದ್ದ. ಅವನು ರೂಮ್ ಬಿಟ್ಟು ಹೋಯ್ತಾ ಇರ್ಲಿಲ್ಲ ಪಾಪಾಜಿ. ನನ್ ಚಿಕ್ಕು ಅಲ್ಲ ಶಸ್ತ, ಅದು ಬಂಗಾರಿ ಪುಡಿ. ಅದು ಅವನ್ನ ಫೋಕಸ್ ಮಾಡು ಶಸ್ತ. ಚಿಕ್ಕು ಪುಚ್ಚು ಕೊಡು. ಗುಡ್ ಬೈ. ಇವತ್ತು ಶಸ್ತನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀವಿ. ನೆನ್ನೆ ಹೇಳ್ದಂಗೆ ಚೇರ್ಮನ್ಸ್ ಕ್ಲಬ್ಬಲ್ಲಿ ಬುಕ್ ಮಾಡಿದ್ದು ನಾವು. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಅಲ್ಲಿ ಲೈಕ್ ಡೆಕೋರೇಷನ್ ಮಾಡಿಸೋಣ ಅಂತ. ಬಟ್ ಅಲ್ಲಿ ತುಂಬ ಬಿಸಿಲಿದೆ. ಸೊ ನಮ್ಮ ಡೆಕೋರೇಟರ್ ಏನು ಹೇಳಿದ್ರು, ಬಲೂನ್ಸ್ ಎಲ್ಲ ಮತ್ತೆ ಹಾಳಾಗುತ್ತೆ. ಸೊ ಇಲ್ಲೊಂದು ಜಾಗ ಇದೆ, ಇದು ಸ್ವಲ್ಪ ನೀರಿತ್ತು. ಸೊ ಇಲ್ಲಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ
ಕಾಶ್ಮೀರಲ್ಲಿ ಬಿಟ್ಟು ಅಪ್ಪಾಜಿ ಎಲ್ಲಿ ಬರುತ್ತಾ ತೊಗೊಳ್ಳಿ ಬರೋಲ್ಲ ಇದೊಂದು ಕೊಡಿ. ನಮ್ದೇನಿಲ್ಲ. ನೀವು ವೆಜ್ ಅಲ್ವಾ ನಿಮ್ಮದು ನಾನು ಮತ್ತೆ ನಾನ್ ವೆಜ್ ನಮ್ಮ ಮನೆ ಹತ್ರ ಒಂದು ನೆಕ್ಸ್ಟ್ ರೋಡ್ ಬರುತ್ತಾ ಫಸ್ಟ್ ಒಬ್ಬರು ತಿಂದ್ಬಿಟ್ಟು ಹೋಗ್ಬೇಕು. ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಟ್ಟಿದ್ದೀನಿ. ನೆಕ್ಸ್ಟ್ ಹೇಳು. ಇವಾಗ ಮುಳ್ಳಿಯವ್ರಿಗೆ ವೆಜ್ ಒಂದು ಮುಗಿಸ್ಕೊಡಿ. ಹರ್ಬರ್ ಕಬಾಬ್ ಮಶ್ರೂಮ್ ಇದ್ರೆ ಅವ್ರಿಗೆ ರೋಟಿ ಕರಿಬೇಡ್ವಾ? ಹುರುಳಿ ಬೇಡ ಅಂದರು. ರೋಟಿ ಕರಿ ಬೇಕಾ ರೈಸ್ ಐಟಮ್ ಬೇಕು ಜಾಸ್ತಿ ಕೊಡ್ತಾರಲ್ವಾ? ಏನು ಮಿಕ್ಕದ ಅಕ್ಕ ನೂಡಲ್ಸ್ ಇದೆ, ಸ್ಪಿನಾಚ್ ನೂಡಲ್ಸ್ ಇದೆ, ನೀವೇನು ವೆಜ್ ಫ್ರೈಡ್ ತಿಂತೀರಾ? ರೈಸ್ ಇದೆ. ರೋಟಿ ಕರಿ. ಹಾಂ ರೋಟಿ ಹೆಂಗೂ ಕಾಮನ್ ತಗೋತೀವಿ. ಕರಿ ಹೇಳಿ ಕರಿ ಯಾವ? ಯಾವುದಿದೆ ವೆಜ್ ಕರಿ? ಫಸ್ಟ್ ರೋಟಿ ಎಷ್ಟು ಅಂತ ಹೇಳಿ ನಾನು ಇವಾಗ ರೋಟಿ ಎಲ್ಲ ನಾನು ಓಕೆ ಅಲ್ಲ ನಿಮ್ಮೆಲ್ಲರಿಗೂ. ಬಟರ್ ನಾನ್ ಅಪ್ಪಾಜಿ ಓಕೆ, ಅವರಿಗೆ ಸ್ವೀಟ್ ರೊಟ್ಟಿ. ನಿಮ್ಮ ಅಮ್ಮಗೆ ವೀಟ್ ರೋಟಿ ಮಾಡಿಬಿಡು. ಮಿಕ್ಕಿದರೆ ಎಲ್ಲರಿಗೂ ಬಟರ್ ನಾನ್ ಮಾಡಿ. 8 ಜನ 9 ಜನ? ನಾವಾ 11 ಜನ ಇರೋದು. ಶಸ್ತನ್ ಬರ್ತ್ಡೇ ಮುಗೀತು ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ಆ್ಯಕ್ಚುಲಿ ಈ ಬರ್ತ್ಡೇ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ನಾವು ಟ್ರಾವೆಲ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಅದನ್ನು ಹೆಂಗೆ ಅಂದ್ಕೊಂಡಿದ್ವಿ ಅಂದರೆ ಇವಳು ಬರ್ತ್ಡೇ 3-4 ಡೇಸ್ ಮುಂಚೆ ಹೋಗಬೇಕು. ಆ ಟೈಮಲ್ಲಿ ಬರ್ತ್ಡೇ ಟೈಮಲ್ಲಿ ಅಲ್ಲೇ ಇರೋ ಥರ ಅಂದ್ಕೊಂಡ್ವಿ. ಬಟ್ ಆ ಟೈಮ್ಗೆ ನಮಗೆ ಫ್ಲೈಟ್ ಪ್ರೈಸಸ್ ಜಾಸ್ತಿ ಇತ್ತು, 30,000 ಜಾಸ್ತಿ ತೋರಿಸ್ತಿತ್ತು. ಸೊ ನಾವೇನು ಅಂದ್ಕೊಂಡ್ವಿ, ಅದನ್ನು ಉಳಿಸೋದಕ್ಕೆ ಅವಳದು ಬರ್ತ್ಡೇ ಡೇಟ್ ನೈಟಿಗೆ ನಾವು ಫ್ಲೈಟನ್ನು ಬುಕ್ ಮಾಡ್ಕೊಂಡ್ವಿ. ಸೊ ಇಲ್ಲೇ ಇದ್ದಿದ್ದರಿಂದ ಸೆಲೆಬ್ರೇಷನ್ ಮಾಡಲಿಲ್ಲೇ ಚೆನ್ನಾಗಿರಲ್ಲ ಅಂತೇಳಿ ತುಂಬ ಸಿಂಪಲ್ಲಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾಡಿದ್ದು. ಚೆನ್ನಾಗಾಯಿತು. ಓವರಾಲ್ ಡೆಕೋರ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಊಟ ಕೂಡ ಚೆನ್ನಾಗಿತ್ತು. ಇಲ್ಲಿ ಒಂದು 3-4 ಟೈಮ್ಸ್ ಬಂದಿದ್ದೀವಿ ಆಲ್ರೆಡಿ. ಫುಡ್ ವೈಸ್ ಇಟ್ಸ್ ಟು ಗುಡ್. ಸೊ ಹಾಗೆ ಇಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೂ ಸ್ಪೇಸ್ ಇದ್ದಕ್ಕೆ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅಷ್ಟೇ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿ ಹ್ಯಾವ್ ಟು ಲೀವ್. ಅರೌಂಡ್ 11:30 ಫ್ಲೈಟು. ನಾವು ಒಂದು ಸ್ವಲ್ಪ ಬೇಗ ಹೋಗೋಣ. ಇಂಟರ್ನ್ಯಾಷನಲ್ ಅಂದರೆ 3 ಅವರ್ಸ್ ಮುಂಚೆನೇ ಹೊರಡಬೇಕು ಮನೆ. ಬಟ್ ನಾವಿನ್ನೂ ಒಂದು ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡಿದ್ದೀವಿ, ಯಾಕಂದರೆ ಅಲ್ಲಿ ಏರ್ಪೋರ್ಟಲ್ಲಿ ಸ್ವಲ್ಪ ಪ್ಲೇ ಏರಿಯಾ ಇದೆಯಲ್ಲ, ಮಕ್ಕಳದು ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ, ಯಾಕಂದರೆ ಇವಾಗಲೇ ಮಗು ಆಗಿರೋದು. ಸೊ ದ್ಯಾಟ್ ಇವಳನ್ನ ಕರ್ಕೊಂಡೋಗಿ ಸ್ವಲ್ಪ ಆಟಾಡ್ಸೋಣ ಅಂತ ಹೊರಡಬೇಕು. ಇಷ್ಟು ಶಸ್ತನ್ ಬರ್ತ್ಡೇ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.